ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ವಿಶೇಷವಾಗಿ ಧನುರ್ಮಾಸದ ಅವಧಿಯಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಬಹುತೇಕ ದೇವಾಲಯಗಳಲ್ಲಿ ನಾವು ಧನುರ್ಪೂಜೆಯನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ತೀವಿ. ಮಹಾವಿಷ್ಣು, ಸುಬ್ರಹ್ಮಣ್ಯ ಮತ್ತು ಶಿವ ದೇವಾಲಯಗಳಲ್ಲಿ ಅರುಣೋದಯದ ಪೂಜೆ ವಿಶೇಷ ಆಗಿರ್ತದೆ. ಇನ್ನು ಪೂಜೆಯಲ್ಲಿ ದೇವರ ನೈವೇದ್ಯ ಏನು ಎಂದರೆ ಮುದ್ಕನ್ನವೇ ವಿಶೇಷ ಅಂತ ಇಲ್ಲಿ ಹೇಳ್ತದ ಶಾಸ್ತ್ರ. ಅದೇ ರೀತಿ ಅದರ ಮಹತ್ವವೇನು ಅಂತ ಇಲ್ಲಿ ಹೇಳ್ತೇನೆ ನೋಡ್ರಿ. ಈ ಧನುರ್ಮಾಸ ಅಥವಾ ಮಾರ್ಗಶಿರ ಮಾಸ ದೇವತೆಗಳ ಪಾಲಿನ ಅರುಣೋದಯದ ಕಾಲ. ಈ ಅವಧಿಯಲ್ಲಿ ನಿತ್ಯವೂ ಭಗವಂತನ ಆರಾಧನೆ ಮಾಡೋದ್ರಿಂದ 1000 ವರ್ಷದ ಪೂಜಾ ಫಲಗಳನ್ನು ಒಂದೇ ದಿನದಲ್ಲಿ ಪಡೆಯಬಹುದು ಎಂಬ ನಂಬಿಕೆ ಇದೆ. ಆ ಅವಧಿಯಲ್ಲಿ ಭಗವಂತನಿಗೆ ನೈವೇದ್ಯ ಎಂದರೆ ಮುದ್ಗಾನ್ನ ಮತ್ತು ಗೊಜ್ಜು ಅಂತಲೇ ಹೇಳ್ತೀವಿ. ಮುದ್ಗಾನ್ನ ಅಂದರೆ ಏನು ಅಂದರೆ ಹುಗ್ಗಿ ಅಂತ ಹೇಳ್ತೀವಿ ನಮ್ಮ ಕಡೆ. ಧನುರ್ಮಾಸದಲ್ಲಿ ಹುಗ್ಗಿ ನೈವೇದ್ಯವೇ ಯಾಕೆ ಶ್ರೇಷ್ಠ ಎಂಬುದಕ್ಕೆ ಕಾರಣವನ್ನು ಹೇಳ್ತೀನಿ ನೋಡ್ರಿ. ಪುರಾಣದ ಕಥೆಗಳಲ್ಲಿ ಒಂದು ಪ್ರಕಾರ ದೇವತೆಗಳ ರಾಜ ಸ್ವರ್ಗದ ಒಡೆಯ ಇಂದ್ರದೇವ ಅದೊಂದು ಕಾಲಘಟ್ಟದಲ್ಲಿ ರಾಜ್ಯ ಭ್ರಷ್ಟನಾಗಿರ್ತಾನೆ. ಆಗ ಅಸುರ ಶಕ್ತಿಯು ಅಧೀನದಲ್ಲಿ ಇರ್ತದ. ಇಂದ್ರನ ಸಾಮ್ರಾಜ್ಯ ಎಲ್ಲವೂ ಕೂಡ ಅಸುರರ ಕಡೆವಾಗಿರ್ತದ. ತನ್ನ ಸಾಮ್ರಾಜ್ಯವನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಇಂದ್ರದೇವ ಶತಪ್ರಯತ್ನ ಮಾಡಿರ್ತಿರ್ತಾರೆ. ಆಗ ಇಂದ್ರದೇವನ ಪತ್ರಿ ಇಂದ್ರ ಏನು ಮಾಡ್ತಾಳಂದ್ರೆ ಇದೇ ಧನುರ್ಮಾಸದ ಅವಧಿಯಲ್ಲಿ ಹುಗ್ಗಿ ನೈವೇದ್ಯವನ್ನು ಮಾಡಿ ಮಹಾಲಕ್ಷ್ಮಿಯನ್ನು 12 ನಾಮಗಳಿಂದ ಸ್ತುತಿಸ್ತಾಳೆ, ಅಂದರೆ ಪಠಿಸ್ತಾಳೆ. ಈ ಪೂಜಾ ಫಲವಾಗಿ ಇಂದ್ರದೇವನಿಗೆ ಸ್ವರ್ಗ ಸಾಮ್ರಾಜ್ಯ ಪುನಃ ಅಂದರೆ ಮರಳಿ ಸಿಗ್ತದ ಅಂತಲೇ ಪುರಾಣಗಳಲ್ಲಿ ಕಥೆ ಅದ. ಇನ್ನು ಅಗ್ನಿ ಪುರಾಣದ ಪ್ರಕಾರ ಹೇಳಬೇಕಂದ್ರೆ ಧನುರ್ಮಾಸದ ಪೂಜೆಯ ವಿವರಣೆ ಹಿನ್ನೆಲೆಯನ್ನು ಇಂದ್ರದೇವ ಪುನಃ ಸಾಮ್ರಾಜ್ಯವನ್ನು ಪಡೆದುಕೊಂಡ ಕಥೆಯನ್ನು ನಾವು ಅವಲೋಕನ ಮಾಡಿದ್ರೆ ಮುದ್ಗನ್ನದ ಮಹತ್ವ ಅರಿವು ಸಿಗ್ತದ ಅಂತಲೇ ಹೇಳ್ಬೋದು. ಈ ಧನುರ್ಮಾಸದಲ್ಲಿ ದೇವರಿಗೆ ಮುದ್ಗನ್ನ ಅಂದರೆ ಹುಗ್ಗಿ ನೈವೇದ್ಯ ವಿಶೇಷ. ಮುದ್ಗ ಎಂದರೆ ಹೆಸರು ಬೇಳೆ. ಅಕ್ಕಿ ಜೊತೆಗೆ ಸಮ ಪ್ರಮಾಣದಲ್ಲಿ ಹೆಸರು ಬೇಳೆಯನ್ನು ಹಾಕಿ ಬೇಯಿಸಿದಾಗ ಮುದ್ಗನ್ನವೆನಿಸ್ತದ. ಇದರೊಂದಿಗೆ ಕೊಬ್ಬರಿ, ಕಾಳು ಮೆಣಸುಗಳನ್ನು ಸೇರಿಸಬಹುದು. ಏಲಕ್ಕಿ, ಶುಂಠಿ, ಒಣ ಶುಂಠಿ ಹಾಕಿ ಹುಗ್ಗಿಯನ್ನು ತಯಾರು ಮಾಡಿ ಹುಗ್ಗಿಯ ಜೊತೆಗೆ ಬೆಲ್ಲದ ಗೊಜ್ಜು ಅದನ್ನು ಸಹ ಅದರೊಳಗೆ ಹಾಕಿ ನಾವು ನೈವೇದ್ಯವನ್ನು ಮಾಡಬಹುದು. ಕೆಲವು ಕಡೆ ಅದರದ್ದೇ ಪ್ರಕಾರ ಹುಗ್ಗಿಯನ್ನು ಮಾಡ್ತಾರೆ. ನಿಮ್ಮ ಪ್ರಕಾರ ನಿಮ್ಮ ಸಂಪ್ರದಾಯಗಳಲ್ಲಿ ಹೇಗೆ ಮುದ್ಗನ್ನ ಮಾಡ್ತಿರಲ್ಲ ಅದೇ ರೀತಿ ಮಾಡಿ ನೈವೇದ್ಯವನ್ನು ಮಾಡಿರಿ. ಈ ಮುದ್ಗನ್ನ ಅಥವಾ ಹುಗ್ಗಿ ಧನುರ್ಮಾಸದ ವಿಶೇಷ ನೈವೇದ್ಯ ಅನಿಸ್ಕೊಂಡಂತಹ ಹಿನ್ನೆಲೆ ಆಗಿರ್ತದೆ. ಇನ್ನು ಯಾರು ಈ ಹುಗ್ಗಿಯನ್ನು ದೇವರಿಗೆ ಸಮರ್ಪಿಸುತ್ತಾರೋ ಅಂತಹವರ ಶತ್ರು ನಾಶವಾಗ್ತದ. ನಮ್ಮ ಬದುಕಿನಲ್ಲಿರುವ ಶತ್ರುಗಳ ಹಿತಶತ್ರುಗಳ ಕಾಟವನ್ನು ನಿವಾರಿಸುವ ಕೆಲಸ ಧನುರ್ಮಾಸದ ಪೂಜೆಯಿಂದ ಆಗ್ತದೆ. ನಾವು ನಮ್ಮ ಆಲಸ್ಯವೆಂಬ ಶತ್ರುಗಳನ್ನು ಗೆದ್ದು ದೇವರ ಪೂಜೆ ನೆರವೇರಿಸುತ್ತಿರುವ ಕಾರಣ ಎಲ್ಲ ಶತ್ರು ಕಾಟ ಆಗಿರ್ಬೋದು, ಶತ್ರುಗಳು ಆಗಿರ್ಬೋದು ನಾಶವಾಗ್ತವೆ ಅಂತಲೇ ಹೇಳ್ಬೋದು. ದೀರ್ಘಾಯುಷ್ಯವನ್ನು, ಆರೋಗ್ಯವನ್ನು, ಸಾತ್ವಿಕ ಸಂಪತ್ತನ್ನು, ವೇದ ಸಂಪತ್ತನ್ನು ಒದಗಿಸ್ತಾನೆ. ನಿಷ್ಕಾಮವಾಗಿ ಪೂಜೆ ಸಲ್ಲಿಸೋದ್ರಿಂದ ಸಿಗುವಂತಹ ಫಲ ಇದು ಅಂತಲೇ ಹೇಳ್ಬೋದು. ಇದೇ ರೀತಿ ಧನುರ್ಮಾಸದಲ್ಲಿ ಅರುಣೋದಯದಲ್ಲಿ ಹರಿಯನ್ನು ಪೂಜಿಸಿ ಹುಗ್ಗಿಯ ನೈವೇದ್ಯವನ್ನಾಗಿ ಅರ್ಪಿಸುವವರು 1000 ವರ್ಷ ಪೂಜೆಯ ಫಲವನ್ನು ಒಂದು ಪೂಜೆಯಿಂದ ಪಡಿತಾನೆ ಎಂಬುದು ಈ ಧನುರ್ಮಾಸದ ಹುಗ್ಗಿ ನೈವೇದ್ಯದ ವಿಶೇಷ ಆಗಿರ್ತದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಇನ್ನು ಋತುವನ್ನು ಗಮನದಲ್ಲಿಟ್ಕೊಂಡು ಧನುರ್ಮಾಸ ಎಂಬುದು ಹೇಮಂತ ಋತುವಿನ ಮಾಸ ಆಗಿರ್ತದೆ, ಅರ್ಥಾತ್ ಚಳಿಗಾಲ. ಈ ಚಳಿಗಾಲದ ಇಂಬನಿ ನಮ್ಮ ದೇಹ ಏನು ಮಾಡ್ತದ ಅಂದ್ರೆ ತಂಪಾಗಿರ್ತದೆ. ಅದೇ ರೀತಿ ಚಳಿಗಾಲದಲ್ಲಿ ಮುಂಜಾನೆ ಎದ್ದು ಧಾರ್ಮಿಕ ಕಾರ್ಯದಲ್ಲಿ ತೊಡಗುವರು ಮತ್ತು ಇತರರ ಚರ್ಮದ ತೇವಾಂಶ ಒಣಗುವುದು ಸಹಜ. ಅದೇ ರೀತಿ ಆ ಕಾರಣ ಮೈ ಬೆಚ್ಚಗಾಗಿಸುವ ಕಾಳು ಚಳಿಯನ್ನು ಎದುರಿಸುತ್ತವರ ಸಾಮರ್ಥ್ಯ ಏನಿರ್ತದೆ ಅಂದರೆ ಚಳಿಗಾಲದಲ್ಲಿರುವ ಸಾತ್ವಿಕ ಆಹಾರವೇ ಹುಗ್ಗಿ ಆಗಿರ್ತದೆ ಅಥವಾ ಮುದ್ಗನ್ನಾಗಿರ್ತದೆ. ಅಕ್ಕಿ, ಹೆಸರು ಬೇಳೆ, ಒಣ ಶುಂಠಿ, ಮೆಣಸು, ಜೀರಿಗೆ, ಪತ್ರೆ, ದಾಲ್ಚಿನ್ನಿ ಇವುಗಳನ್ನೆಲ್ಲ ಹಾಕಿ ಬೇಯಿಸಿ ಖಾದ್ಯ ಮಾಡಿರ್ತೀವಿ. ಇದನ್ನು ದೇವರಿಗೂ ಕೂಡ ಒಳ್ಳೆಯದು, ಚಳಿಗಾಲದಲ್ಲಿ ಕೂಡ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದೇ ರೀತಿ ಚರ್ಮ ಒಣಗುವುದನ್ನು ತಪ್ಪಿಸಲು, ಶರೀರದ ಕೊಬ್ಬಿನ ಅಂಶ ಹೆಚ್ಚಿಸುವುದಕ್ಕೆ ಈ ಆಹಾರ ಸಹಾಯಕವಾಗಿರ್ತದೆ ಅಂತಲೇ ಹೇಳ್ಬೋದು. ಯಾವುದೇ ಶಾಸ್ತ್ರ ಸಂಪ್ರದಾಯ ಏನು ಪದ್ಧತಿಗಳು ಬಂದಿದ್ದಾವೆ ಯಾವ ಕಾಲಕ್ಕೆ ಯಾವ ಋತುಮಾನಗಳನ್ನು ಅನುಗುಣ ಮಾಡಿಕೊಂಡು ಬಂದಿರುವಂತಹ ಸಂಪ್ರದಾಯ ಆಗಿರ್ತದೆ. ಅದೇ ರೀತಿ ಎಲ್ಲರೂ ಈ ಹುಗ್ಗಿ ನೈವೇದ್ಯವನ್ನು ಒಂದು ದಿನವಾದರೂ ಧನುರ್ಮಾಸದಲ್ಲಿ ಮಾಡಿ ಆ ದೇವರಿಗೆ ಅರ್ಪಣೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ವಿಶೇಷತೆಯನ್ನು ತಗೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.